ಮತ್ತೆ ಮಾತಾಡ್ತೀನಿ. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕವಾಗಿ ಬಂದ್. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಜಮ್ಮು, ಶ್ರೀನಗರ, ಲೇ, ಜೋಧ್ಪುರ್ ಈ ಭಾಗದಲ್ಲಿ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಭುಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ನಲ್ಲಿ ಕೂಡ ಹಾರಾಟ ಬಂದ್. ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ವಿಮಾನ ಹಾರಾಟ ಬಂದ್. ಜಮ್ಮು ಕಾಶ್ಮೀರದ ಎಲ್ಲಾ ಭಾಗದಲ್ಲೂ ಕೂಡ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಏರ್ ಇಂಡಿಯಾ ವಿಮಾನಗಳು ಹಾರಾಟವನ್ನು ನಡೆಸೋದಿಲ್ಲ. ವೇಣು ಸರ್ ಮಾತಾಡ್ತಾ ಇದ್ವಿ. ನಾಯಬ್ ಸುಬೇದಾರ್ ಅವರೇ, ತಾವು ಹೇಳ್ತಾ ಇದ್ರಿ ಭಾರತದ ಒಂದು ಏನು ಮಹಿಳೆಯರಿಗೆ ನಾವು ಹೆಣ್ಣು ಮಕ್ಕಳಿಗೆ ಒಂದು ಸಿಂಧೂರವನ್ನ ಬಹಳ ಮಹತ್ವವಾಗಿ ನಾವು ಅದನ್ನ ತಗೊಳ್ತೀವಿ. ಯಾಕಂತ ಹೇಳಿದ್ರೆ ಒಬ್ಬ ವಿವಾಹಿತ ಮಹಿಳೆ ಒಂದು ಸಿಂಧೂರವನ್ನ ಅಳಿಸ್ಬೇಕು ಅಂತ ಹೇಳಿದ್ರೆ ಅವರ ಒಂದು ಧರ್ಮಪತ್ನಿ ಅಂತ ಹೇಳಿ ಮಹತ್ವವನ್ನ ಕೊಡ್ತೇವೆ. ಆ ಸಿಂಧೂರನ್ನ 26 ಜನ ನಮ್ಮ ಭಾರತೀಯ ಮಹಿಳೆಯರು ಬಹಳ ಕಠಿಣವಾದಂತಹ ಪರಿಸ್ಥಿತಿಯನ್ನ ನಾವು ಪಹಲ್ಗಾಮ್ ಅಲ್ಲಿ ನೋಡಿದ್ದೇವೆ. ಆ ಒಂದು ಆಪರೇಷನ್ ಸಿಂಧೂರ್ ಒಂದು ಒಳ್ಳೆಯ ಟೈಟ್ಲ್ ಅನ್ನ ಕೊಟ್ಟು ನಮ್ಮ ಭಾರತೀಯ ಸೇನೆ ಏನು 3 ಮುಖ್ಯಸ್ಥರು ಇದ್ದಾರೆ, ಒಂದು ಭಾರತದ ಮಹಿಳೆಯರ ಮಹತ್ವವನ್ನ ಆ ಪಾಕಿಸ್ತಾನದವರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಯಾವಾಗಲೂ ಕಾಣಬಹುದು, ಯುದ್ಧ ಶುರು ಆದಾಗ ನಾವು ಯಾವಾಗ ಮಲಗಿರ್ತೀವಿ ಆ ಟೈಮಲ್ಲಿ ನಾವು ಯುದ್ಧವನ್ನ ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಭಾರತೀಯ ಸೇನೆ ಇವತ್ತು ಆ ಕೆಲಸವನ್ನ ಮಾಡ್ತಾ ಇದೆ. ಏನು 26 ಜನರ ಸಿಂಧೂರವನ್ನ ಅಳಿಸಿ ಅವರು ಖುಷಿ ಪಡ್ತಾ ಇದ್ರು ಪಾಕಿಸ್ತಾನದ ಉಗ್ರವಾದಿಗಳು. ಅವರ ಜೊತೆಗೆ ಪಾಕಿಸ್ತಾನದ ಸೇನೆ ಕೂಡ ಅವರು ಸಂತೋಷ ಪಡ್ತಿದ್ರು. ಆ ಸಿಂಧೂರದ ಮಹತ್ವವನ್ನ ಇವತ್ತು ಭಾರತೀಯ ಸೇನೆ ಪ್ರತೀಕಾರವಾಗಿ ನಾವು ತೋರಿಸ್ಕೊಡ್ತಾ ಇದ್ದೇವೆ. ನಾಗೇಂದ್ರ ಅವರೇ, ನಮ್ಮ ಭಾರತದ ಯೋಧರ ರಕ್ತ ಕುದಿತಾ ಇತ್ತು, ಹಾತೊರಿತಾ ಇದ್ರು. ನಮಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡಿ, ನಾವು ಏನು ಅಂತ ತೋರಿಸ್ತೀವಿ ಅವರಿಗೆ ಅಂತೇಳಿ ಹಾತೊರಿತಾ ಇದ್ರು. ಇವತ್ತು ಇಡೀ ಇಂಡಿಯಾದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅಂತ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಅನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದಲ್ಲಿ ಒಂದಷ್ಟು ರಿಹರ್ಸಲ್ ಅನ್ನ ಕೂಡ ಮಾಡೋದಕ್ಕೆ ಸಿದ್ಧರಾಗಿದ್ರು. ಈಗ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಹೊಡೆದಿದ್ದಾರೆ ನೋಡಿ. ವೇಣುವರೇ ಮತ್ತೆ ಮಾತಾಡ್ತೀನಿ. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕವಾಗಿ ಬಂದ್. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಜಮ್ಮು, ಶ್ರೀನಗರ, ಲೇ, ಜೋಧ್ಪುರ್ ಈ ಭಾಗದಲ್ಲಿ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಭುಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ನಲ್ಲಿ ಕೂಡ ಹಾರಾಟ ಬಂದ್. ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ವಿಮಾನ ಹಾರಾಟ ಬಂದ್. ಜಮ್ಮು ಕಾಶ್ಮೀರದ ಎಲ್ಲಾ ಭಾಗದಲ್ಲೂ ಕೂಡ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಏರ್ ಇಂಡಿಯಾ ವಿಮಾನಗಳು ಹಾರಾಟವನ್ನು ನಡೆಸೋದಿಲ್ಲ. ವೇಣು ಸರ್ ಮಾತಾಡ್ತಾ ಇದ್ವಿ. ನಾಯಬ್ ಸುಬೇದಾರ್ ಅವರೇ, ತಾವು ಹೇಳ್ತಾ ಇದ್ರಿ ಭಾರತದ ಒಂದು ಏನು ಮಹಿಳೆಯರಿಗೆ ನಾವು ಹೆಣ್ಣು ಮಕ್ಕಳಿಗೆ ಒಂದು ಸಿಂಧೂರವನ್ನ ಬಹಳ ಮಹತ್ವವಾಗಿ ನಾವು ಅದನ್ನ ತಗೊಳ್ತೀವಿ. ಯಾಕಂತ ಹೇಳಿದ್ರೆ ಒಬ್ಬ ವಿವಾಹಿತ ಮಹಿಳೆ ಒಂದು ಸಿಂಧೂರವನ್ನ ಅಳಿಸ್ಬೇಕು ಅಂತ ಹೇಳಿದ್ರೆ ಅವರ ಒಂದು ಧರ್ಮಪತ್ನಿ ಅಂತ ಹೇಳಿ ಮಹತ್ವವನ್ನ ಕೊಡ್ತೇವೆ. ಆ ಸಿಂಧೂರನ್ನ 26 ಜನ ನಮ್ಮ ಭಾರತೀಯ ಮಹಿಳೆಯರು ಬಹಳ ಕಠಿಣವಾದಂತಹ ಪರಿಸ್ಥಿತಿಯನ್ನ ನಾವು ಪಹಲ್ಗಾಮ್ ಅಲ್ಲಿ ನೋಡಿದ್ದೇವೆ. ಆ ಒಂದು ಆಪರೇಷನ್ ಸಿಂಧೂರ್ ಒಂದು ಒಳ್ಳೆಯ ಟೈಟ್ಲ್ ಅನ್ನ ಕೊಟ್ಟು ನಮ್ಮ ಭಾರತೀಯ ಸೇನೆ ಏನು 3 ಮುಖ್ಯಸ್ಥರು ಇದ್ದಾರೆ, ಒಂದು ಭಾರತದ ಮಹಿಳೆಯರ ಮಹತ್ವವನ್ನ ಆ ಪಾಕಿಸ್ತಾನದವರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಯಾವಾಗಲೂ ಕಾಣಬಹುದು, ಯುದ್ಧ ಶುರು ಆದಾಗ ನಾವು ಯಾವಾಗ ಮಲಗಿರ್ತೀವಿ ಆ ಟೈಮಲ್ಲಿ ನಾವು ಯುದ್ಧವನ್ನ ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಭಾರತೀಯ ಸೇನೆ ಇವತ್ತು ಆ ಕೆಲಸವನ್ನ ಮಾಡ್ತಾ ಇದೆ. ಏನು 26 ಜನರ ಸಿಂಧೂರವನ್ನ ಅಳಿಸಿ ಅವರು ಖುಷಿ ಪಡ್ತಾ ಇದ್ರು ಪಾಕಿಸ್ತಾನದ ಉಗ್ರವಾದಿಗಳು. ಅವರ ಜೊತೆಗೆ ಪಾಕಿಸ್ತಾನದ ಸೇನೆ ಕೂಡ ಅವರು ಸಂತೋಷ ಪಡ್ತಿದ್ರು. ಆ ಸಿಂಧೂರದ ಮಹತ್ವವನ್ನ ಇವತ್ತು ಭಾರತೀಯ ಸೇನೆ ಪ್ರತೀಕಾರವಾಗಿ ನಾವು ತೋರಿಸ್ಕೊಡ್ತಾ ಇದ್ದೇವೆ. ನಾಗೇಂದ್ರ ಅವರೇ,
ನಮ್ಮ ಭಾರತದ ಯೋಧರ ರಕ್ತ ಕುದಿತಾ ಇತ್ತು, ಹಾತೊರಿತಾ ಇದ್ರು. ನಮಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡಿ, ನಾವು ಏನು ಅಂತ ತೋರಿಸ್ತೀವಿ ಅವರಿಗೆ ಅಂತೇಳಿ ಹಾತೊರಿತಾ ಇದ್ರು. ಇವತ್ತು ಇಡೀ ಇಂಡಿಯಾದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅಂತ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಅನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದಲ್ಲಿ ಒಂದಷ್ಟು ರಿಹರ್ಸಲ್ ಅನ್ನ ಕೂಡ ಮಾಡೋದಕ್ಕೆ ಸಿದ್ಧರಾಗಿದ್ರು. ಈಗ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಹೊಡೆದಿದ್ದಾರೆ ನೋಡಿ. ವೇಣುವರೇ ಮತ್ತೆ ಮಾತಾಡ್ತೀನಿ. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕವಾಗಿ ಬಂದ್. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಜಮ್ಮು, ಶ್ರೀನಗರ, ಲೇ, ಜೋಧ್ಪುರ್ ಈ ಭಾಗದಲ್ಲಿ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಭುಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ನಲ್ಲಿ ಕೂಡ ಹಾರಾಟ ಬಂದ್. ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ವಿಮಾನ ಹಾರಾಟ ಬಂದ್. ಜಮ್ಮು ಕಾಶ್ಮೀರದ ಎಲ್ಲಾ ಭಾಗದಲ್ಲೂ ಕೂಡ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಏರ್ ಇಂಡಿಯಾ ವಿಮಾನಗಳು ಹಾರಾಟವನ್ನು ನಡೆಸೋದಿಲ್ಲ. ವೇಣು ಸರ್ ಮಾತಾಡ್ತಾ ಇದ್ವಿ. ನಾಯಬ್ ಸುಬೇದಾರ್ ಅವರೇ, ತಾವು ಹೇಳ್ತಾ ಇದ್ರಿ ಭಾರತದ ಒಂದು ಏನು ಮಹಿಳೆಯರಿಗೆ ನಾವು ಹೆಣ್ಣು ಮಕ್ಕಳಿಗೆ ಒಂದು ಸಿಂಧೂರವನ್ನ ಬಹಳ ಮಹತ್ವವಾಗಿ ನಾವು ಅದನ್ನ ತಗೊಳ್ತೀವಿ. ಯಾಕಂತ ಹೇಳಿದ್ರೆ ಒಬ್ಬ ವಿವಾಹಿತ ಮಹಿಳೆ ಒಂದು ಸಿಂಧೂರವನ್ನ ಅಳಿಸ್ಬೇಕು ಅಂತ ಹೇಳಿದ್ರೆ ಅವರ ಒಂದು ಧರ್ಮಪತ್ನಿ ಅಂತ ಹೇಳಿ ಮಹತ್ವವನ್ನ ಕೊಡ್ತೇವೆ. ಆ ಸಿಂಧೂರನ್ನ 26 ಜನ ನಮ್ಮ ಭಾರತೀಯ ಮಹಿಳೆಯರು ಬಹಳ ಕಠಿಣವಾದಂತಹ ಪರಿಸ್ಥಿತಿಯನ್ನ ನಾವು ಪಹಲ್ಗಾಮ್ ಅಲ್ಲಿ ನೋಡಿದ್ದೇವೆ. ಆ ಒಂದು ಆಪರೇಷನ್ ಸಿಂಧೂರ್ ಒಂದು ಒಳ್ಳೆಯ ಟೈಟ್ಲ್ ಅನ್ನ ಕೊಟ್ಟು ನಮ್ಮ ಭಾರತೀಯ ಸೇನೆ ಏನು 3 ಮುಖ್ಯಸ್ಥರು ಇದ್ದಾರೆ, ಒಂದು ಭಾರತದ ಮಹಿಳೆಯರ ಮಹತ್ವವನ್ನ ಆ ಪಾಕಿಸ್ತಾನದವರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಯಾವಾಗಲೂ ಕಾಣಬಹುದು, ಯುದ್ಧ ಶುರು ಆದಾಗ ನಾವು ಯಾವಾಗ ಮಲಗಿರ್ತೀವಿ ಆ ಟೈಮಲ್ಲಿ ನಾವು ಯುದ್ಧವನ್ನ ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಭಾರತೀಯ ಸೇನೆ ಇವತ್ತು ಆ ಕೆಲಸವನ್ನ ಮಾಡ್ತಾ ಇದೆ. ಏನು 26 ಜನರ ಸಿಂಧೂರವನ್ನ ಅಳಿಸಿ ಅವರು ಖುಷಿ ಪಡ್ತಾ ಇದ್ರು ಪಾಕಿಸ್ತಾನದ ಉಗ್ರವಾದಿಗಳು. ಅವರ ಜೊತೆಗೆ ಪಾಕಿಸ್ತಾನದ ಸೇನೆ ಕೂಡ ಅವರು ಸಂತೋಷ ಪಡ್ತಿದ್ರು. ಆ ಸಿಂಧೂರದ ಮಹತ್ವವನ್ನ ಇವತ್ತು ಭಾರತೀಯ ಸೇನೆ ಪ್ರತೀಕಾರವಾಗಿ ನಾವು ತೋರಿಸ್ಕೊಡ್ತಾ ಇದ್ದೇವೆ. ನಾಗೇಂದ್ರ ಅವರೇ, ನಮ್ಮ ಭಾರತದ ಯೋಧರ ರಕ್ತ ಕುದಿತಾ ಇತ್ತು, ಹಾತೊರಿತಾ ಇದ್ರು. ನಮಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡಿ, ನಾವು ಏನು ಅಂತ ತೋರಿಸ್ತೀವಿ ಅವರಿಗೆ ಅಂತೇಳಿ ಹಾತೊರಿತಾ ಇದ್ರು. ಇವತ್ತು ಇಡೀ ಇಂಡಿಯಾದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅಂತ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಅನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದಲ್ಲಿ ಒಂದಷ್ಟು